ಹಾಯ್ ಹಲೋ ನಮಸ್ತೆ ಅಸ್ಸಲಾಮ್ ಅಲೈಕುಮ್. ನಾನು ಅಬ್ದುಲ್ ಸಮೀರ್. ವಿಸ್ಡಮ್ ಬೈಟ್ನ ಈ ಭಾಗಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇತ್ತೀಚೆಗೆ 80ನೇ ಸ್ವಾತಂತ್ರ್ಯೋತ್ಸವವನ್ನು ದೇಶದಾದ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸಿದ್ದೇವೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಆದರೆ ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಎಂಬುದು ನಮಗೆಲ್ಲರಿಗೂ ಗೊತ್ತು. ಸ್ವತಂತ್ರೋತ್ತರ ಭಾರತದಲ್ಲಿ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ದಬ್ಬಲು ಸಾವಿರಾರು ಲಕ್ಷ ಜನ ಪ್ರಾಣವನ್ನು ತೆತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ನಮ್ಮೆಲ್ಲರಿಗೂ ಗೊತ್ತು, ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್. ಭಗತ್ ಸಿಂಗ್ನ ಜೀವನ, ಅವರ ಹೋರಾಟವನ್ನು ನಾವು ನೋಡಿದಾಗ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಭಗತ್ ಸಿಂಗ್ನ ಜೀವನವನ್ನು ನಾವು ನೋಡುವುದಾದರೆ, ಭಗತ್ ಸಿಂಗ್ ಮೂಲತಃ ಪಂಜಾಬಿನವರು. ಪಂಜಾಬ್ನ ಅಮೃತಸರ ಎಂಬ ಪ್ರದೇಶದವರು. ಭಗತ್ ಸಿಂಗ್ ಯಾಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಎಂಬುದರ ಬಗ್ಗೆ ನಾವು ನೋಡುವುದಾದರೆ, ನಾವು ಅದರ ಹಿನ್ನೆಲೆ ನೋಡುವುದಾದರೆ ಫಸ್ಟಿಗೆ ನಾವು ಜಲಿಯನ್ ವಾಲಾಬಾಗ್ ಮಾಸ್ಕರೆ ಇದು ದುರಂತವನ್ನು ನಾವು ನೋಡಬೇಕಾಗ್ತದೆ. ಜಲಿಯನ್ ವಾಲಾಬಾಗ್ ದುರಂತ ಭಾರತದ ಇತಿಹಾಸದಲ್ಲಿ ಅತ್ಯಂತ ಘನಘೋರ ಹತ್ಯಾಕಾಂಡ. ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರು ತಮ್ಮ ಬೇಡಿಕೆಗಳಿಗಾಗಿ ಹೋರಾಟವನ್ನು ಅಲ್ಲಲ್ಲಿ ಮಾಡ್ತಾ ಇದ್ರು. ಅದರಲ್ಲಿ ಒಂದು ಹೋರಾಟ ನಮ್ಮ ಜಲಿಯನ್ ವಾಲಾಬಾಗ್ ಅಮೃತಸರ ಅಲ್ಲಿರುವಂತಹ ಒಂದು ಪ್ರದೇಶ ನಡೀತಾ ಇರುತ್ತೆ. ಈ ಹೋರಾಟ ಯಾಕಾಗಿ ಆಯಿತು ಅಂದರೆ, ಬ್ರಿಟಿಷರ ನೀತಿಗಳು, ಬ್ರಿಟಿಷರ ಅನ್ಯಾಯದ ಈ ಒಂದು ನೀತಿಗಳ ವಿರುದ್ಧ ಭಾರತೀಯರು ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟವನ್ನು ಹತ್ತಿಕ್ಕಲು ಅಲ್ಲಿ ನೇಮಕಗೊಂಡಂತಹ ಅಧಿಕಾರಿ ಜನರಲ್ ಡಯರ್ ಎಂಬ ಅತ್ಯಂತ ಕ್ರೂರಿ ಅಧಿಕಾರಿ ಏನು ಮಾಡ್ತಾನೆ, ಆ ಒಂದು ಪ್ರತಿಭಟನಾಕಾರರ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಜಲಿಯನ್ ವಾಲಾಬಾಗ್ನ ಆ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಭಾರತೀಯರಿದ್ದರು ಅಂದರೆ ಅವರು ಎಲ್ಲರೂ ಸತ್ತು ಹೋದರು. ಜನರಲ್ ಡಯರ್ ಮತ್ತು ಆತನ ಸೈನಿಕರು ಮಾಡಿದಂತಹ ದಾಳಿ, ಹಾರಿಸಿದಂತಹ ಗುಂಡು ಒಂದೇ ಒಂದು ಗುಂಡು ಕೂಡ ಮಿಸ್ ಆಗಲಿಲ್ಲ. ಅದರ ಅರ್ಥ ಏನು ಅಂದರೆ, ಅವರು ಬಿಟ್ಟಂತಹ ಎಲ್ಲ ಗುಂಡುಗಳು ಭಾರತೀಯರ ಎದೆಗೆ ತಾಗಿದ್ದವು. ಸೊ ಇದು ಒಂದು ದುರಂತದಿಂದ ಅಲ್ಲಿ ಇಡೀ ಮಣ್ಣುಗಳು ರಕ್ತ ಸಿಕ್ತವಾಗಿದ್ದವು ಅಮೃತಸರದ ಜಲಿಯನ್ ವಾಲಾಬಾಗ್ನ ಪ್ರದೇಶದಲ್ಲಿ. ಇದೇ ಟೈಮಲ್ಲಿ ಆಗ ಚಿಕ್ಕ ಬಾಲಕನಾಗಿದ್ದಂತಹ ಭಗತ್ ಸಿಂಗ್ ತಾನು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ರೈಲಿನಲ್ಲಿ ಹೋಗ್ತಾ ಇದ್ದ. ಒಂದು ದಿವಸ ಏನಾಯಿತು ಅಂದರೆ, ಶಾಲೆಗೆ ಹೋಗ್ತಾ ಇರುವಾಗ ಇವನು ಈ ಜಲಿಯನ್ ವಾಲಾ ಪ್ರದೇಶದಲ್ಲಿ ಇಳಿದು ಆ ರಕ್ತ ಸಿಕ್ತ ಆ ಮಣ್ಣನ್ನು ನೋಡಿದಂತಹ ಭಗತ್ ಸಿಂಗ್ನಿಗೆ ತುಂಬ ನೋವಾಗ್ತದೆ. ಇಡೀ ಆ ಒಂದು ಸನ್ನಿವೇಶವನ್ನು ನೋಡಿದಂತಹ ಭಗತ್ ಸಿಂಗ್ನ ರಕ್ತ ಕುದೀತದೆ. ಅವನು ಏನು ಮಾಡ್ತಾನೆ ಅಂದರೆ, ಭಗತ್ ಸಿಂಗ್ ಶಾಲೆಗೆ ಹೋಗುವಾಗ ಟಿಫಿನ್ ಬಾಕ್ಸನ್ನು ತಗೊಂಡು ಹೋಗ್ತಾ ಇರ್ತಾನೆ. ಟಿಫಿನ್ ಬಾಕ್ಸಲ್ಲಿ ಅವನು ಆ ಮಣ್ಣನ್ನು ತುಂಬಿ ಅವನು ಶಾಲೆಗೆ ಹೋಗದೆ ವಾಪಸ್ ಮನೆಗೆ ಹೋಗ್ತಾನೆ. ಆಗ ತಂಗಿ ಅಂದರೆ ಇವನಿಗೆ ತುಂಬ ಇಷ್ಟ, ತನ್ನ ತಂಗಿಯನ್ನು ತುಂಬ ಇಷ್ಟ ಇವನಿಗೆ. ತಂಗಿಗೆ ಮಾವಿನ ಹಣ್ಣು ಕೂಡ ತುಂಬ ಇಷ್ಟ. ಇವಳು ತಂಗಿ ಏನು ಮಾಡ್ತಾಳೆ, ಆ ಟಿಫಿನನ್ನು ಓಪನ್ ಮಾಡ್ತಾಳೆ. ಏನು, ನನಗೆ ಮಾವಿನ ಹಣ್ಣು ತಂದಿರ್ಬೋದು ನನ್ನ ಅನ್ನ ಅಂತ ಹೇಳಿ ಓಪನ್ ಮಾಡುವಾಗ ರಕ್ತ ಸಿಕ್ತ ಮಣ್ಣುಗಳಿದ್ದವು. ಇದನ್ನು ನೋಡಿದಂಥ ತಂಗಿ ಕೂಡ ಆಶ್ಚರ್ಯ ಆಗ್ತದೆ. ಈ ಒಂದು ಜಲಿಯನ್ ವಾಲಾಬಾಗ್ನ ಈ ದುರಂತವೇ ಭಗತ್ ಸಿಂಗ್ ಅನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಬರುವ ಹಾಗೆ ಮಾಡಿತು. ಕ್ರಾಂತಿಕಾರಿ ಹೋರಾಟಕ್ಕೆ
ಇಳಿತಾನೆ. ಬ್ರಿಟಿಷರ ಕ್ರಾಂತಿಕಾರಿ ಹೋರಾಟ ಅಂದರೆ ಬ್ರಿಟಿಷರನ್ನು ಅವರನ್ನು ನೇರವಾಗಿ ಏನು ಮಾಡುವಂಥದ್ದು, ಹೊಡೆದು ಕೊಲ್ಲುವಂಥದ್ದು ಅಥವಾ ಹಿಂಸಾತ್ಮಕ ರೂಪದಲ್ಲಿ ಹೋಗುವಂಥದ್ದು. ಸೊ ಭಗತ್ ಸಿಂಗ್ ಏನು ಮಾಡುವಂಥದ್ದು, ಈ ರೀತಿ ಬ್ರಿಟಿಷರ ಪ್ರಮುಖ ಅಧಿಕಾರಿಗಳನ್ನು ತದನಂತರ ಕೊಲ್ತಾನೆ. ತದನಂತರ ಇವನ ಸ್ನೇಹಿತರು ಸುಖದೇವ್ ಇರಲಿ, ಭಗತ್ ಸಿಂಗ್ ಇವರನ್ನು ಹುಡುಕಿ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ತದನಂತರ ಸಾರ್ವಜನಿಕವಾಗಿ ಇವರನ್ನು 3 ಜನರನ್ನು ಗಲ್ಲಿಗೆ ಏರಿಸ್ತಾರೆ. ಗಲ್ಲಿಗೆ ಏರಿಸುವಾಗ ಕೂಡ ಯಾವುದೇ ಪ್ರಾಣ ಭಯ ಇಲ್ಲದೆ ಎಲ್ಲರನ್ನು ಉದ್ದೇಶಿಸಿ ಏನು ಮಾಡ್ತಾನೆ, ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತಾನೆ. ಇಂತಹ ಭಗತ್ ಸಿಂಗ್ ನಮಗೆಲ್ಲರಿಗೂ ಆದರ್ಶ. ಏನು ಅಂದರೆ ಅವನು ದೇಶಕ್ಕಾಗಿ, ದೇಶದ ಜನರಿಗಾಗಿ ಪ್ರಾಣವನ್ನು ತೆತ್ತವರು. ಸೊ ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಅವರಿಗೆಲ್ಲರಿಗೂ ನಾವು ಒಂದು ದೊಡ್ಡ ಸಲಾಮನ್ನು ಹೇಳಬೇಕು. ಧನ್ಯವಾದಗಳು.